ಈಗ ನೀವು ಕೇಳಿದ ಹಾಗೆ ಯಾವ ವಸ್ತುಗಳು ಅದೇ ಎರಡು ರೀತಿ ನಾವು ವರ್ಗೀಕರಿಸಿಕೊಳ್ಳೋಣ. ಒಂದು ಅಜೈವಿಕವಾದಂಥ ವಸ್ತುಗಳು ಮತ್ತು ಜೈವಿಕವಾದಂತಹ ವಸ್ತುಗಳು. ಈ ಅಜೈವಿಕವಾದ ವಸ್ತುಗಳಲ್ಲಿ ಖನಿಜಾಂಶಗಳಿವೆ, ಲೋಹಗಳಿವೆ, ಮೂಲ ಧಾತುಗಳಿವೆ, ಬೇರೆ ಬೇರೆ ರಾಸಾಯನಿಕಗಳು ಇವೆ. ಕೆಲವು ನಾವು ನಮ್ಮ ದೇಹಕ್ಕೆ ಒಂದು ಮಿತಿಯ ಒಳಗೆ ಅಂತಹ ಖನಿಜಾಂಶ ಇಲ್ಲ ಲೋಹಾಂಶಗಳ ಅಗತ್ಯ ಇದೆ. ಅವು ಯಾವುವು ಅಂತ ನೋಡಿದರೆ ಕಬ್ಬಿಣದಂಥ ಸತ್ವ. ಈ ಕಬ್ಬಿಣ ಸತ್ವ ಸ್ವಲ್ಪ ಮಟ್ಟಿಗೆ ನೀರಿನಲ್ಲಿ ಇರಬಹುದು, ಅದು ಒಳ್ಳೆಯದೇ. ಆದರೆ ಒಂದು ಮಿತಿಗಿಂತ ಅಧಿಕವಾಗಿದ್ದರೆ ಕಬ್ಬಿಣ ನಮ್ಮ ದೇಹದ ಲಿವರ್ನಲ್ಲಿ, ಕಿಡ್ನಿ, ಹಾರ್ಟ್, ಹೃದಯ ಹೀಗೆ ಬೇರೆ ಬೇರೆ ಅಂಗಗಳಲ್ಲಿ ಸೇರಿಕೊಂಡು ಆ ಅಂಗಗಳ ಕೆಲಸದಲ್ಲಿ ತೊಂದರೆಯನ್ನು ಉಂಟು ಮಾಡಬಹುದು. ಜಿಂಕ್ ಅಂತ ನಾವು ಕೇಳಿದ್ದೀವಿ. ಜಿಂಕ್ ಸಹ ಜೀರ್ಣಕ್ಕೆ, ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ಗೆ ತುಂಬ ಅಗತ್ಯವಾಗಿರುವಂತಹ ಲೋಹ. ಅದು ಅಧಿಕ ಪ್ರಮಾಣದಲ್ಲಿದ್ದರೆ ಅದರಿಂದ ವಾಂತಿ, ಹೊಟ್ಟೆನೋವು, ಬೇಧಿ ಇಂಥ ತೊಂದರೆಗಳು, ಮತ್ತು ಅನೀಮಿಯಾ, ರಕ್ತಹೀನತೆ, ಮತ್ತು ಜಿಂಕಿಂದಾಗಿ ತಾಮ್ರದ ಅಂಶ ದೇಹದಲ್ಲಿ ಕಡಿಮೆಯಾಗಿ ಅದರಿಂದ ಹೀಗೆ ತೊಂದರೆಗಳು ಕಾಣಿಸಬಹುದು. ಮ್ಯಾಂಗನೀಸ್ ಕೇಳಿದ್ದೀವಿ ಎಲ್ಲ, ಅದು ಒಂದು ಲೋಹಾಂಶ. ಅದರಿಂದ ನರಮಂಡಲದ ಮೇಲೆ ತೊಂದರೆ ಉಂಟಾಗಬಹುದು. ತಾಮ್ರದ ಅಂಶ ಅಧಿಕವಾಗಿದ್ದರೆ ಲಿವರ್ನ ಮೇಲೆ ತೊಂದರೆ ಉಂಟಾಗಬಹುದು. ಅಲ್ಯೂಮಿನಿಯಂ ನಾವು ಪಾತ್ರೆಗಳ ರೂಪದಲ್ಲಿ ಬಳಸ್ತೇವೆ, ಆದರೆ ಅದು ನೀರಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಬೆರೆತಿದ್ದರೆ ಅದರಿಂದ ಮತ್ತೆ ನರವ್ಯೂಹ ಸಿಸ್ಟಮ್ಗೆ ತೊಂದರೆಗಳು ಕಾಣಿಸ್ಕೊಳ್ಬಹುದು. ಇನ್ನು ಆರ್ಸೆನಿಕ್ ಅನ್ನುವಂಥದ್ದು ನಾವು ಬಹಳ ಹಿಂದಿನಿಂದ ಅದನ್ನೊಂದು ವಿಷವಸ್ತು ಅನ್ನುವಂಥದ್ದನ್ನು ತಿಳ್ಕೊಂಡಿದ್ದೇವೆ. ಅದರಿಂದ ಚರ್ಮ ರೋಗಗಳು ಮತ್ತು ನರವ್ಯೂಹ ಸಂಸ್ಥೆಗೆ ತೊಂದರೆ ಮತ್ತು ಕರುಳಿನ ಸಂಬಂಧಿ ತೊಂದರೆಗಳು ಇವೆಲ್ಲ ಕಾಣಿಸ್ಕೊಳ್ಬಹುದು. ಆಮೇಲೆ ಫ್ಲೋರೈಡ್ ನಾವೀಗ ಕೇಳ್ತೇವೆ, ನಾವು ಟೂತ್ಪೇಸ್ಟ್ನಲ್ಲೆಲ್ಲ ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ, ಇದರಲ್ಲಿ ಫ್ಲೋರೈಡ್ ಇದೆ. ಆದರೆ ಅದು ಒಂದು ಮಿತಿಯಲ್ಲಿರಬೇಕು. ಕೆಲವು ಪ್ರದೇಶಗಳಿವೆ, ಅಲ್ಲಿ ಸಿಕ್ಕುವಂಥ ನೀರಿನಲ್ಲಿ ಈ ಫ್ಲೋರೈಡ್ ಅಂಶ ತುಂಬ ಜಾಸ್ತಿ ಇರೋದ್ರಿಂದ ಅದನ್ನು ಸೇವಿಸಿದಂತಹ ಮಕ್ಕಳಿಗೆ ಹಲ್ಲುಗಳು ಬಹಳ ಬೇಗ ಹುಳುಕು ಬೀಳುವಂಥದ್ದು, ಇಲ್ಲ ತುಂಬ ಗಡಸಾಗಿದ್ದು ಬೇಗನೆ ಮುರಿದು ಹೋಗುವಂಥದ್ದು, ಈ ಥರ ತೊಂದರೆಗಳು ಮತ್ತು ಎಲುಬಿಗೆ ಸಂಬಂಧಿಸಿದಂಥ ತೊಂದರೆಗಳನ್ನು ನೋಡಿ ಅಂಗಾಂಗಗಳು, ಮುಖ್ಯವಾಗಿ ಕೈ ಕಾಲುಗಳಲ್ಲಿ ನ್ಯೂನತೆ, ಅಂಗಹೀನತೆ ಇಂಥವನ್ನೆಲ್ಲ ಕಾಣಬಹುದಾಗಿದೆ. ಆಮೇಲೆ ಲೆಡ್, ಸೀಸ, ಇದು ಪೇಂಟಲ್ಲಿ ಇರುತ್ತೆ. ಮತ್ತು ಕೆಲವು ಗೊಂಬೆಗಳು, ಆಟಿಕೆಯ ಗೊಂಬೆಗಳಿದೆ, ಅದರ ಮೇಲೆ ಇರುತ್ತೆ. ಮತ್ತು ಈ ಮೊದಲು ಸಿಗುವಂಥ ಇಂಧನಗಳಲ್ಲಿ ಪೆಟ್ರೋಲ್, ಡೀಸೆಲ್ ಇದರಲ್ಲೆಲ್ಲ ಇರ್ತಾಯಿತ್ತು. ಈಗ ಆ ಲೆಡ್ಡನ್ನು ಇರಬಾರ್ದು ಅನ್ನುವಂಥ ನಿಯಮ ಮಾಡಿದ್ದಾರೆ. ಸೊ ಇಂತಹ ಲೆಡ್ ಮಣ್ಣಿನಲ್ಲಿ ಸೇರಿಕೊಂಡು ನೀರಿನಲ್ಲಿ ಸೇರಿಕೊಂಡ್ರೆ ಅದರಿಂದಾಗಿ ರಕ್ತಹೀನತೆ ಮತ್ತು ನರ ದೌರ್ಬಲ್ಯ, ಮಕ್ಕಳಲ್ಲಿ ವಿಶೇಷವಾಗಿ ಸ್ಕೂಲಿಗೆ ಹೋಗುವಂಥ ಮಕ್ಕಳಲ್ಲಿ ಕಲೀಲಿಕ್ಕೆ ತೊಂದರೆ, ಅವರಿಗೆ ಪರೀಕ್ಷೆಯಲ್ಲಿ ತುಂಬ ಕಷ್ಟ ಆಗುವಂಥದ್ದು, ತುಂಬ ಉದಾಸೀನ ಅಥವಾ ಸಣ್ಣ ಪುಟ್ಟ ವಿಷಯಕ್ಕೂ ರೇಗಾಡುವಂಥದ್ದು, ಈ ಥರ ಸ್ವಭಾವ ದೋಷಗಳು ಇವೆಲ್ಲ ಅದರಿಂದಾಗಿ ಆಗಲಿಕ್ಕೆ ಸಾಧ್ಯ ಉಂಟು. ಮತ್ತು ಮರ್ಕ್ಯುರಿ ಇದು ಹಾಗೆ, ಇದರಿಂದಾಗಿ ಶ್ವಾಸಕೋಶದ ಸಂಬಂಧಿ ತೊಂದರೆಗಳು ಮತ್ತು ನರವ್ಯೂಹದ ತೊಂದರೆಗಳು, ಕರಳಿನ ತೊಂದರೆಗಳು ಕಾಣಿಸ್ಕೊಳ್ಬೋದು. ಹೀಗೆ ಸೆಲೆನಿಯಂ, ಕ್ರೋಮಿಯಂ, ಕ್ಯಾಡ್ಮಿಯಂ, ಆ್ಯಂಟಿಮನಿ, ಬೇರಿಯಂ ಹೀಗೆ ಬೇರೆ ಬೇರೆ ಮೂಲಧಾತುಗಳು ಏನಿವೆ ಇವುಗಳು ನೀರಿನಲ್ಲಿ ಒಂದು ಮಿತಿಗಿಂತ ಅಧಿಕವಾಗಿದ್ದರೆ, ಅದರಲ್ಲಿ ಮುಖ್ಯವಾಗಿ ಬೇರಿಯಂ ಅನ್ನುವಂಥದ್ದು ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಯನ್ನು ಸಹ ಉಂಟು ಮಾಡ್ಬೋದು. ಸೊ ಇವೆಲ್ಲ ಒಂದು ರೀತಿಯಲ್ಲಿ ನೀರಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಮಿತಿಯೊಳಗೆ ಇರುವಂಥದ್ದು ಒಪ್ಪಬಹುದು. ಆದರೆ ಆ ಮಿತಿಗಿಂತ ಅಧಿಕವಾದಾಗ ನಮ್ಮ ದೇಹದ ಪ್ರಮುಖ ಅಂಗಗಳಾದ ಕಿಡ್ನಿ, ಹೃದಯ, ಮೆದುಳು, ನರವ್ಯೂಹ ಎಲ್ಲದಕ್ಕೂ ಸಹ ತೊಂದರೆಯನ್ನು ಮಾಡಬಹುದು. ಅಂದರೆ ಡಾಕ್ಟರ್, ಇದೆಲ್ಲ ಕಣ್ಣಿಗೆ ಕಾಣದೇ ಇರುವಂಥದ್ದು, ನೀರಿನಲ್ಲಿ ನಮಗೆ ಅದು ಗೋಚರವೇ ಆಗೋದಿಲ್ಲ. ಖಂಡಿತ ಶುಭ್ರವಾಗಿರಬಹುದು, ಇವು ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದನ್ನು ನಮಗೆ ತಿಳ್ಕೊಳ್ಳಿ. ಖಂಡಿತ. ಆದರೆ ಇದು ಹೆಚ್ಚಾಗಿ ಏನಾಗುತ್ತೆ ಅಂತ ಹೇಳಿದರೆ, ಈಗ ಒಂದು ಪ್ರದೇಶಕ್ಕಷ್ಟೇ ಸೀಮಿತ ಆಗಿರ್ತದೆ. ಆಗ ಏನಾಗುತ್ತೆ ಅಂದರೆ ಆ ಪ್ರದೇಶದಲ್ಲಿ ನೀರನ್ನು ಉಪಯೋಗಿಸುವಂತಹ ಮಕ್ಕಳಲ್ಲಿ ಒಂದೇ ರೀತಿಯ ತೊಂದರೆಗಳನ್ನು ಕಂಡಾಗ ಅಂತಹ ನೀರನ್ನು ಪರೀಕ್ಷಿಸಿದಾಗ ನಮಗೆ ಈ ರೀತಿಯ ತೊಂದರೆಗಳಿರುವಂಥದ್ದು ಕಂಡುಬರುತ್ತೆ. ಆದರೆ ಸುದೈವದಿಂದ ಇವುಗಳು ಎಲ್ಲ ಕಡೆಯೂ ಹೀಗೆ ಇರೋದಿಲ್ಲ. ದೇಶದ ಯಾವುದೋ ಒಂದೊಂದು ಭಾಗದಲ್ಲಿ, ಯಾವುದೋ ಒಂದೊಂದು ಮೂಲೆಯಲ್ಲಿ, ಒಂದು ಸೀಮಿತ ಪ್ರದೇಶದಲ್ಲಿ ಮಾತ್ರ ಇವುಗಳು ಇರೋದರಿಂದ ಅಷ್ಟಾಗಿ ತೊಂದರೆಯನ್ನು ಉಂಟು ಮಾಡೋದಿಲ್ಲ. ಹಾಗಾಗಿ ಇದನ್ನು ನಾವು ಅಷ್ಟು
ಸಹಜವಾಗಿ ನೋಡೋದಿಲ್ಲ, ಅಪರೂಪವಾಗಿ ಇಂಥದ್ದೆಲ್ಲ ಗಮನಕ್ಕೆ ಸರಿಪಡಿಸಲಿಕ್ಕೆ ಅವಕಾಶ ಇದೆ. ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ನೀರಿನ ಪರೀಕ್ಷೆಯನ್ನು ಮಾಡಿ ಅಂತಹ ಅಂಶಗಳು ಇದೆ ಅಂತ ಹೇಳಿ ಆದರೆ ಪರ್ಯಾಯವಾಗಿ ಬೇರೆ ನೀರನ್ನು ಉಪಯೋಗಿಸಬೇಕು. ಆ ರೀತಿಯ ಜಾಗರೂಕತೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ಇನ್ನು ಜೈವಿಕವಾದಂತಹ ವಸ್ತುಗಳು ಸೇರಿಕೊಂಡಾಗ ನೀರಿನಲ್ಲಿ ಯಾವ್ಯಾವುದು ತೊಂದರೆಗಳು, ಇವುಗಳು ಹೆಚ್ಚಾಗಿ ನಾವು ತಿಳ್ಕೊಂಡ ಹಾಗೆ ನೀವು ಈಗಲೇ ಹೇಳಿದ್ರಿ ಸಾಂಕ್ರಾಮಿಕ ರೋಗಗಳು ಅಂತ. ಇಂಥ ಹಲವು ಸಾಂಕ್ರಾಮಿಕ ರೋಗಗಳನ್ನು ನೀರಿನಿಂದ ನಾವು ಪಡೆಯುವಂಥ ಸಾಧ್ಯತೆ ಇರ್ತದೆ. ಈಗ ಮುಖ್ಯವಾದ ಇದಕ್ಕೆ ರೀತಿ ಏನು ಅಂತ ಹೇಳಿದರೆ ಫೀಕೋ ಓರಲ್ ಅಂತ ಹೇಳ್ತೀವಿ. ಫೀಕೋ ಓರಲ್ ಕಂಟ್ಯಾಮಿನೇಷನ್ ಅಂತ ಹೇಳಿದರೆ ನಮ್ಮ ಮಲವಿಸರ್ಜನೆಯ ಸಮಯದಲ್ಲಿ ಅಜಾಗರೂಕತೆಯಿಂದಾಗಿ ಅದು ಕುಡಿಯುವಂತಹ ನೀರಿಗೆ ಯಾವುದೋ ರೀತಿಯಲ್ಲಿ ಸ್ಪರ್ಶ ಆದಾಗ ನಮ್ಮ ಮಲದಲ್ಲಿ ಇರುವಂತಹ ಮನುಷ್ಯರದ್ದು ಆಗಬಹುದು, ಪ್ರಾಣಿಗಳದ್ದು ಆಗಬಹುದು, ಸೂಕ್ಷ್ಮಜೀವಿಗಳು ನೀರಿನಲ್ಲಿ ಸೇರಿಕೊಂಡು ಅವುಗಳು ರೋಗಾಣುಗಳಾಗಿರ್ತವೆ, ಬೇರೆ ಬೇರೆ ರೋಗಗಳನ್ನು ತರಬಹುದು. ಅದರಲ್ಲಿ ಮುಖ್ಯವಾಗಿ ಆಗುವಂತಹ ರೋಗಗಳು ಅತಿಸಾರ ಅಥವಾ ಬೇಧಿ, ಕರಳಿಗೆ ಸಂಬಂಧಿಸಿದ ಹಾಗೆ. ಇದರಲ್ಲಿ ಬೇರೆ ಬೇರೆ ರೀತಿಯ ಬ್ಯಾಕ್ಟೀರಿಯಾಗಳಿರ್ತವೆ. ಅದರಲ್ಲಿ ಮೊದಲು ನಾವು ಕೇಳಿದ್ದೆವು, ಈಗ ಸುದೈವದಿಂದ ನಾವು ಅಷ್ಟು ನೋಡ್ತಾ ಇಲ್ಲ, ಕೊಲೆರಾ ಅಂತ ಕೇಳಿರ್ಬೋದು. ಕಾಲ್ರಾ ರೋಗದಲ್ಲಿ ಅತಿಯಾದ ಅತಿಸಾರದಿಂದಾಗಿ ದೇಹದಲ್ಲಿ ನಿರ್ಜಲತೆ ಉಂಟಾಗಿ ಮೊದಲು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮರಣಗಳೆಲ್ಲ ಆಗ್ತಾಯಿತ್ತು ಮಕ್ಕಳಲ್ಲಿ, ದೊಡ್ಡವರಲ್ಲಿಯೂ ಸಹ. ಈಗ ಈ ಸಮಸ್ಯೆಯನ್ನು ಸಾಕಷ್ಟು ನಿಯಂತ್ರಣಕ್ಕೆ ತರಲಾಗಿದೆ. ಡಿಸೆಂಟ್ರಿ ಅಂತ ಹೇಳ್ತೀವಿ, ಅತಿಸಾರದ ಹಾಗೆ ಇದನ್ನು ಆಮಶಂಕೆ ಅಂತ ಹೇಳ್ಬೋದು. ಇದರಲ್ಲಿ ಮಲದಲ್ಲಿ ಒಮ್ಮೊಮ್ಮೆ ರಕ್ತದ ಅಂಶವು ಸೇರಿಕೊಂಡಿರ್ತದೆ, ಕರಳಿನಲ್ಲಿ ಹುಣ್ಣಾಗಿ ಈ ರೀತಿಯ ತೊಂದರೆಗಳು, ಅಂತಹ ಸೂಕ್ಷ್ಮಜೀವಿಗಳು ಸಹ ನೀರಿನಲ್ಲಿ ಸೇರಿಕೊಳ್ಬಹುದು. ಇನ್ನೊಂದು ನಮಗೆಲ್ಲ ಪರಿಚಿತವಾಗಿರುವಂಥ ಕಾಯಿಲೆ ಟೈಫಾಯ್ಡ್ ಕಾಯಿಲೆ ಅಂತ ಹೇಳ್ತೀವಿ. ಇದು ಸಹ ಕಲುಷಿತವಾದ ನೀರು ಹಾಗೂ ಆಹಾರ. ಎಲ್ಲೆಲ್ಲಿ ನಾವು ನೀರು ಅಂತ ಹೇಳ್ತೀವಿ ಅಲ್ಲಿ ಆಹಾರನೂ ಬರುತ್ತೆ. ಯಾಕಂತ ಹೇಳಿದರೆ ಎಷ್ಟೋ ಸಲ ನೀರಿಲ್ಲದೆ ಯಾವುದೇ ಆಹಾರವನ್ನು ತಯಾರಿಸಲಿಕ್ಕೆ ಬರೋದಿಲ್ಲ. ಹಾಗಾಗಿ ತಯಾರಿಸಿದಂಥ ಆಹಾರ ಅದರಲ್ಲಿಯೂ ಸಹ ಈ ಸೂಕ್ಷ್ಮಜೀವಿಗಳು ಸೇರಿಕೊಂಡು ಬೇರೆ ಬೇರೆ ರೀತಿಯ ಕಾಯಿಲೆಗಳನ್ನು ತರಬಹುದು. ಮತ್ತು ಪ್ರೋಟೋಜೋವಾ ಗ್ರೂಪ್ ಆಫ್ ಸೂಕ್ಷ್ಮ ರೋಗಾಣುಗಳಿದ್ದಾವೆ. ಅವುಗಳಲ್ಲಿ ಮುಖ್ಯವಾಗಿ ಅಮೀಬಿಕ್ ಡಿಸೆಂಟ್ರಿ ಅಂತ ಹೇಳ್ತೀವಿ. ಅಮೀಬಿಕ್ ಡಿಸೆಂಟ್ರಿಯಲ್ಲಿಯೂ ಸಹ ರಕ್ತದಲ್ಲಿ ಮಲದಲ್ಲಿ ರಕ್ತ ಹೋಗುವಂಥದ್ದು, ಕರಳಿನಲ್ಲಿ ಹುಣ್ಣಾಗುವಂಥದ್ದು ಮತ್ತು ಲಿವರ್ನಲ್ಲಿಯೂ ಒಮ್ಮೊಮ್ಮೆ ಹುಣ್ಣಾಗಬಹುದು. ಈ ರೀತಿಯ ತೊಂದರೆಗಳು ಕಾಣಿಸ್ಕೊಳ್ತವೆ. ಜಿಯಾರ್ಡಿಯಾ ಅಂತ ಒಂದು ರೋಗಾಣು, ಅದು ಸಹ ತಿಂದ ಆಹಾರವನ್ನು ಜೀರ್ಣವಾಗಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಮಕ್ಕಳಲ್ಲಿ ಅಪೌಷ್ಟಿಕತೆ, ಮಕ್ಕಳ ದೇಹದ ಬೆಳವಣಿಗೆ ಸರಿಯಾಗಿ ಆಗದೇ ಇರುವಂಥದ್ದು, ಹೊಟ್ಟೆ ದಪ್ಪವಾಗಿ ಊದಿಕೊಂಡಿರುವಂಥದ್ದು, ಆಗಾಗ್ಗೆ ಕಾಡುವಂಥ ಹೊಟ್ಟೆ ನೋವು. ಯಾವಾಗಲೂ ಮಕ್ಕಳಿಗೆ ಸ್ವಲ್ಪ ತಂದೆ ತಾಯಿಗಳು ಹೇಳ್ತಾರೆ, ಸ್ವಲ್ಪ ತಿನ್ನುವಾಗಲೇ ಅವನು ಸಾಕುವಂಥ ವಾಂತಿ ಮಾಡ್ತಾನೆ, ಹೊಟ್ಟೆ ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ, ಇಲ್ಲ ಸ್ವಲ್ಪ ತಿಂದ ತಕ್ಷಣ ಕೂಡ ಹೊಟ್ಟೆ ಉಬ್ಬರಿಸಿದ ಹಾಗೆ ಕಾಣಿಸುತ್ತೆ. ಈ ರೀತಿಯ ತೊಂದರೆಗಳನ್ನೆಲ್ಲ ಇಂತಹ ಹೊಟ್ಟೆಗೆ ಸಂಬಂಧಿಸಿದಂತಹ ರೋಗಾಣುಗಳು ಮಾಡಬಹುದು. ಮತ್ತು ಜಂತು ಹುಳಗಳು, ನಾವೀಗ ಹೊಟ್ಟೆಯಲ್ಲಿ ಜಂತು ಹುಳುಗಳಾಗುವಂಥದ್ದು ಬಹಳ ಸರ್ವೇ ಸಾಮಾನ್ಯ. ಒಮ್ಮೊಮ್ಮೆ ಇವು ಕಣ್ಣಿಗೆ ಕಾಣಿಸ್ತವೆ. ಮಲವಿಸರ್ಜನೆಯಲ್ಲಿ ತಂದೆ ತಾಯಿಗಳು ಇಲ್ಲ ಮಕ್ಕಳೇ ಹೇಳ್ತಾರೆ, ಇವತ್ತು ಮಲವಿಸರ್ಜನೆ ಮಾಡುವ ಸಮಯದಲ್ಲಿ ದೊಡ್ಡ ಹುಳ ನೋಡಿದೆ ಅಂತ. ಒಮ್ಮೊಮ್ಮೆ ಅದು ಕಣ್ಣಿಗೆ ಕಾಣಿಸ್ತದೇ ಇರುವಂಥ ಅಂಡಾಣುವ ಸ್ಥಿತಿಯಲ್ಲಿಯೂ ಸಹ ಇರ್ಬೋದು. ಅದನ್ನು ಮಲಪರೀಕ್ಷೆಯ ಮೂಲಕವೇ ಕಂಡುಹಿಡಲಿಕ್ಕೆ ಸಾಧ್ಯ. ಇದರಿಂದಾಗಿಯೂ ಸಹ ಮಕ್ಕಳಲ್ಲಿ ಹಸಿವೆಯ ಕೊರತೆ, ಬಾಯಿಗೆ ರುಚಿ ಇಲ್ಲದೆ ಇರುವಂಥದ್ದು, ತಿಂದ ಆಹಾರ ಜೀರ್ಣವಾಗದೇ ಇರುವಂಥದ್ದು, ರಕ್ತಹೀನತೆ, ಇಂತಹ ಬೇರೆ ಬೇರೆ ತೊಂದರೆಗಳು ಬರಬಹುದು. ಇನ್ನೊಮ್ಮೆ ಅಪರೂಪವಾಗಿ ಕೆಲವು ಈ ನೆಗ್ಲೇರಿಯಾ ಅನ್ನುವಂತಹ ಒಂದು ರೋಗಾಣು ಮೂಗಿನ ಒಳಗೆ ಸೇರಿಕೊಂಡು ಮೆದುಳಿಗೆ ಹೋಗಿ ಮೆದುಳು ಜ್ವರವನ್ನು ಸಹ ತರಬಲ್ಲದು. ಇಂತಹ ಅಪರೂಪ ಆದರೆ ಮಾರಕವಾದಂತಹ ರೋಗಗಳು ಸಹ ನೀರಿನಿಂದ ಬರುವಂಥ ಸಾಧ್ಯತೆ ಇರ್ತದೆ. ಅಂದರೆ ಈಗ ಹಿಂದೆ ಒಂದು ಕಾಲದಲ್ಲಿ ಈ ಹುಳುಗಳ ಉಪದ್ರ, ಈ ರೀತಿ ನೀರಿನಿಂದ ಬರುವಂಥ ರೋಗಗಳು ಇವುಗಳೆಲ್ಲ ಭಾಳ ಜಾಸ್ತಿ ಕಾಣಿಸ್ತಾ ಇದ್ದವು, ಆಗಾಗ ಕಾಣಿಸ್ತಾ ಇದ್ದವು ಬೇರೆ ಕೆಲವೊಂದು ಕಡೆಗಳಲ್ಲಿ. ಈಗ ಸ್ವಲ್ಪ ಮಟ್ಟಿಗೆ ಈ ಬಯಲು ಬಹಿರ್ದೆಸೆ ಮುಕ್ತ ಒಂದು ಸ್ವಚ್ಛತೆಯ ಒಂದು ಕಾರ್ಯಕ್ರಮ, ಇನ್ನು ಮನೆಯಲ್ಲಿ ಪ್ರತಿಯೊಂದು ಮನೆಯವರು ಕೂಡ ಕುಟುಂಬದವರು ಕೂಡ ಶೌಚಾಲಯ ಉಪಯೋಗಿಸಬೇಕು, ಶೌಚಾಲಯ ಹೊಂದಬೇಕು, ಇಂತಹ ಕೆಲವು ಕಾರ್ಯಕ್ರಮಗಳಿಂದಾಗಿ ಇವೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಂತ ನಾವು ಹೇಳ್ಬೋದು ಏನೋ. ಆದರೂ ಕೂಡ ಈಗ ಕೆಲವು ವಲಸೆ ಬರುವಂಥ ಕಾರ್ಮಿಕರಿರ್ತಾರೆ, ಅಥವಾ ಕೆಲವು ಸಾರ್ವಜನಿಕ ಶೌಚಾಲಯಗಳ ವ್ಯವಸ್ಥೆ ಸರಿಯಿಲ್ಲದೆ ಬಯಲು ಬಹಿರ್ದೆಸೆ ಪೇಟೆ ಪಟ್ಟಣಗಳ ಸಮೀಪದಲ್ಲಿ ಆಗುವಂಥದ್ದು, ಅಥವಾ ಕೆಲವು ನಾವು ಪುಣ್ಯಕ್ಷೇತ್ರಗಳು ಅಥವಾ ನದಿ ತಟಗಳು ಇಂಥವುಗಳೆಲ್ಲ ಕಲುಷಿತಗೊಳ್ಳುವಂಥದ್ದು, ಅದು ಇನ್ನೂ ನಾವು ನೋಡ್ತಾ ಇದ್ದೇವಲ್ಲ ಡಾಕ್ಟ್ರೆ? ಖಂಡಿತವಾಗಿ ಈಗ ಜನರಲ್ಲಿ ಒಂದು ಜಾಗೃತಿ ಹುಟ್ಟುತ್ತಾ ಇದೆ.
2-3 ದಶಕಗಳಿಗೆ ಹಿಂದೆಗೂ ಇವಾಗಕ್ಕೂ ನಾವು ಹೋಲಿಸಿದರೆ ಈ ಜಾಗೃತಿಯಲ್ಲಿ ಒಂದು ವಿಶೇಷವಾದಂತಹ ಬೆಳವಣಿಗೆ ಆಗಿದೆ ಅಂತ ನಮಗೆಲ್ಲ ಗೊತ್ತಾಗ್ತಾಯಿದೆ. ಆದರೆ ಇನ್ನೂ ಆಗಬೇಕಾದಂಥದ್ದು ಬಹಳಷ್ಟಿದೆ. ಯಾಕಂತ ಹೇಳಿದರೆ ಇದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ತಾನು ವೈಯಕ್ತಿಕವಾಗಿ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ನಡೆದುಕೊಳ್ಬೇಕಾಗ್ತದೆ. ತಾನು ಒಬ್ಬ ಅಶುದ್ಧವನ್ನು ಮಾಡೋದರಿಂದ ಏನೂ ದೊಡ್ಡ ವಿಚಾರ ಆಗೋದಿಲ್ಲ ಅನ್ನುವಂತಹ ಒಂದು ಉದಾಸೀನ ಅಥವಾ ಅದರ ಬಗ್ಗೆ ನಿರ್ಲಕ್ಷ್ಯ ಇದು ಖಂಡಿತ ಸಲ್ಲದು. ಈಗ ನಾನು ಈಗಾಗಲೇ ಹೇಳಿದೆ, ಮುಖ್ಯವಾಗಿ ಈ ಜೈವಿಕ ಇಲ್ಲ ರೋಗಾಣುಗಳು ಸೇರಿಕೊಳ್ಳೋದು ನೀರಿಗೆ ಹೇಗೆ ಅಂತ ಹೇಳಿದರೆ ಫೀಕೋರಲ್ ರೂಟ್ ಅಂತ. ಮಲವಿಸರ್ಜನೆಯಲ್ಲಿ ಸರಿಯಾದ ಎಚ್ಚರವನ್ನು ವಹಿಸದೇ ಇದ್ದರೆ ಇಂಥವು ಆಗ್ತದೆ. ಹಾಗಾಗಿ ಸ್ವಚ್ಛತೆ ವಿಷಯದಲ್ಲಿ ಮನೆಯ ವೇಸ್ಟ್ ಇರ್ಬೋದು, ಮಲವಿಸರ್ಜನೆ ಇರಬಹುದು, ಇದರಲ್ಲಿ ನಾವು ಎಷ್ಟು ಜಾಗೃತಿಯನ್ನು ಮಾಡಿದರೂ ಸಹ ಒಮ್ಮೊಮ್ಮೆ ಲೋಪದೋಷಗಳಿಂದ ಉಂಟಾಗುತ್ತೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ಈ ಜಾಗೃತಿ ಉಂಟಾಗಿ ಆತ ಅದನ್ನು ಕಟ್ಟುನಿಟ್ಟಾಗಿ ಅನುಸರಿಸಿದ ಅಂತ ಹೇಳಿ ಆದರೆ ನಾವು ಈ ಫೀಕೋರಲ್ ರೂಟ್ನಿಂದಾಗಿ ನೀರು ಕಲುಷಿತಗೊಂಡು ಅದರಿಂದ ಬರುವಂತಹ ಎಷ್ಟೋ ಸಾಂಕ್ರಾಮಿಕ ರೋಗಗಳನ್ನು ನಾವು ತಡಿಬಹುದು. ಯಾಕಂತ ಹೇಳಿದರೆ ಈ ಸಾಂಕ್ರಾಮಿಕ ರೋಗಗಳು ಒಂದೇ ಸಮಯದಲ್ಲಿ ಬಹಳಷ್ಟು ಮಕ್ಕಳನ್ನು ಇಲ್ಲ ದೊಡ್ಡವರನ್ನು ಸಹ ಒಂದೇ ಸಮಯದಲ್ಲಿ ಬಾಧಿಸಲಿಕ್ಕೆ, ಯಾಕಂತ ಹೇಳಿದರೆ ಎಲ್ಲರೂ ಒಂದೇ ಮೂಲದ ನೀರನ್ನು ಕುಡಿತಾ ಇರ್ತಾರೆ. ಸೊ ನೂರಾರು ಮನೆಗಳು ಆ ನೀರನ್ನು ಉಪಯೋಗಿಸೋದು ಅಂತ ಹೇಳಿದರೆ ಪ್ರತಿಯೊಂದು ಮನೆಯಲ್ಲಿಯೂ ಒಬ್ಬರು ಇಬ್ಬರು ಅಂತ ಹೇಳಿದರೂ ಒಂದೇ ಸಮಯದಲ್ಲಿ ಒಂದು ವಾರ, ಒಂದು 15 ದಿವಸ ಅವಧಿಯಲ್ಲಿ ಸಾವಿರಾರು ಜನರು ಕೆಲವು ಕಾಯಿಲೆಗಳಿಗೆ, ಈಗ ಜಾಂಡೀಸ್ ಎಷ್ಟೋ ಸಮಯ ನಾವು ನೋಡ್ತೇವೆ, ಜಾಂಡೀಸ್ ಅಂತ ಹೇಳ್ತೇವೆ, ಅದು ಸಹ ನೀರಿನಿಂದ ಬರಬಹುದಾದಂತಹ ರೋಗ. ಹೆಪಟೈಟಿಸ್ ಎ ಮತ್ತು ಹೆಪಟೈಟಿಸ್ ಇ ಅಂತ 2 ರೀತಿಯ ವೈರಸ್ಗಳಿಂದಾಗಿ ಆಹಾರ ಹಾಗೂ ನೀರು ಇದರಲ್ಲಿ ಅವುಗಳು ಸೇರಿಕೊಂಡಿದ್ದರೆ ಖಂಡಿತವಾಗಿಯೂ ಅದರಿಂದ ಲಿವರ್ಗೆ ತೊಂದರೆಯಾಗಿ ಜಾಂಡೀಸ್ನಂತಹ ಭೀಕರವಾದಂಥ ಕಾಯಿಲೆಗಳು ಸಹ ಕಾಣಿಸ್ಕೊಳ್ಬೋದು. ಹಾಗಾಗಿ ನಮ್ಮ ಮಲವಿಸರ್ಜನೆಯ ಸಮಯದಲ್ಲಿ ನಾವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಹಾಗೆಯೇ ಪ್ರಾಣಿಗಳು, ಈಗ ನಮ್ಮಲ್ಲಿ ಬೀದಿ ನಾಯಿಗಳು, ಹಸುಗಳನ್ನ ಮೇಲಿಗೆ ಬಿಡ್ತೀವಿ, ಎಷ್ಟೋ ಪ್ರಾಣಿಗಳು ತಿರುಗ್ತವೆ, ಅವುಗಳೆಲ್ಲ ಮಲವಿಸರ್ಜನೆಯನ್ನು ಬಯಲಲ್ಲೇ ಮಾಡ್ತವೆ. ಆದರೆ ಈಗ ನಮ್ಮ ದೇಶ ಖಂಡಿತವಾಗಿ ಮೊದಲು ಮನುಷ್ಯರಿಂದ ಇದಾಗುವಂಥದ್ದನ್ನು ತಡೆಗಟ್ಟಬೇಕು. ಆಮೇಲೆ ಈಗ ಮುಂದುವರಿದ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿರುವ ಹಾಗೆ ಪ್ರಾಣಿಗಳಲ್ಲಿಯೂ ಸಹ ಅವರು ಬಹಳ ಕಟ್ಟುನಿಟ್ಟಾಗಿ ಇದನ್ನು ಅನುಸರಿಸ್ತಾರೆ. ಈಗ ಹೇಳಿದರೆ ಅಭಿವೃದ್ಧಿ ಹೊಂದಿದಂತಹ ದೇಶಗಳಲ್ಲಿ ಕುಡಿಲಿಕ್ಕೆ ಬೇರೆ ನೀರು, ಇತರ ಉದ್ದೇಶಗಳಿಗೆ ಬೇರೆ ನೀರು ಅಂತ ಇರೋದಿಲ್ಲ. ಒಂದೇ ನೀರಿರುತ್ತೆ, ಅದು ಕುಡಿಯುವ ನೀರಿನಷ್ಟೇ ಶುದ್ಧವಾದ ನೀರನ್ನು ಪ್ರತಿಯೊಂದಕ್ಕೂ ಉಪಯೋಗಿಸ್ತಾರೆ. ಅಂತಹ ಒಂದು ಉತ್ಕೃಷ್ಟ ಮಟ್ಟದ ನೀರಿನ ಲಕ್ಷಣಗಳನ್ನ ನಮ್ಮ ದೇಶವು ಮುಂದಿನ ದಿನಗಳಲ್ಲಿ ಪಡೆಯುವಂತಾಗ್ತದೆ ಅನ್ನುವಂಥ ಆಶೆಯನ್ನು ನಾವು ಇಟ್ಕೊಳ್ಬೋದು. ಹೌದು ಡಾಕ್ಟರ್, ಈಗ ಇಲ್ಲಿ ಮುಖ್ಯವಾಗಿ ಈಗ ಒಂದೆರಡು ಕಾಯಿಲೆಗಳು ಮಕ್ಕಳಿಗೆ ತುಂಬ ಮಾರಣಾಂತಿಕ ಯಾಕೆ ಆಗ್ತದೆ ಅಂತ, ಈಗ ವಾಂತಿ ಭೇದಿ ಇಂಥವೆಲ್ಲ. ಒಳ್ಳೆಯ ಪ್ರಶ್ನೆ. ಯಾಕಂತ ಹೇಳಿದರೆ ಒಂದು, ನಾನು ಆವಾಗ ಹೇಳಿದೆ, ಕಲುಷಿತವಾದಂಥ ವಸ್ತುಗಳಲ್ಲಿ ಮಕ್ಕಳಲ್ಲಿ ಬೇರೆ ಬೇರೆ ಅಂಗಾಂಗ ವ್ಯೂಹಗಳು ಬೆಳವಣಿಗೆ ಹಂತದಲ್ಲಿರುತ್ತೆ, ಅದಕ್ಕೆ ತೊಂದರೆ ಆಗುತ್ತೆ. ಆದರೆ ಈಗ ನಾವು ನೋಡ್ತೀವಿ, ಈಗ ಒಂದು ಕಡೆ ಯಾವುದೋ ಒಂದು ಹೋಟೆಲಿಗೆ ಹೋಗಿ ಒಂದು ಫ್ಯಾಮಿಲಿ ಊಟ ಮಾಡಿ ಬರುತ್ತೆ, ಇಲ್ಲ ಯಾವುದೋ ಒಂದು ಫಂಕ್ಷನ್ ಇರುತ್ತೆ, ಸಾರ್ವಜನಿಕ ಸಮಾರಂಭ, ಅಲ್ಲಿ ಹೋಗಿ ಸಾವಿರಾರು ಜನ ಊಟ ಮಾಡ್ತಾ ಇರ್ತಾರೆ, ಒಂದು ಫ್ಯಾಮಿಲಿ ಹೋಗಿ ಊಟ ಮಾಡ್ಕೊಂಡು ಬರುತ್ತೆ. ಆದರೆ ದೊಡ್ಡವರಿಗೆ ಏನೂ ಆಗಿರೋದಿಲ್ಲ, ಮಕ್ಕಳಿಗೆ ಮರುದಿವಸದಲ್ಲಿ ಅತಿಸಾರ, ಬೇದಿ, ವಾಂತಿ ಇಂಥದ್ದೆಲ್ಲ ಕಾಣಿಸ್ಕೊಳ್ಳುತ್ತೆ. ಯಾಕಂತ ಹೇಳಿದರೆ ಮಕ್ಕಳಲ್ಲಿ ಪುನಃ ನಾವು ಹೇಳೋದಾದರೆ ಈ ಕರುಳಿನಲ್ಲಿ ಜೀರ್ಣಾಂಗ ವ್ಯವಸ್ಥೆ ಅಷ್ಟು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಬೆಳವಣಿಗೆ ಹೊಂದಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಬಹಳ ಸುಲಭದಲ್ಲಿ ಈ ಕರುಳಿನ ರಕ್ಷಣಾ ಕವಚವನ್ನು ಭೇದಿಸಿಕೊಂಡು ಸೂಕ್ಷ್ಮಜೀವಿಗಳು ಒಳಗೆ ಪ್ರವೇಶಿಸಿ ತಿಂದ ಆಹಾರ ಜೀರ್ಣವಾಗದ ಹಾಗೆ, ಅಥವಾ ಒಮ್ಮೊಮ್ಮೆ ಅಲ್ಲಿ ವಿಷವಸ್ತುಗಳು, ಇದಕ್ಕೆ ನಾವು ಫುಡ್ ಪಾಯ್ಸನಿಂಗ್ ಅಂತ ಹೇಳ್ತೀವಿ. ಈ ಒಮ್ಮೊಮ್ಮೆ ಈ ಹಳೆಯ ಆಹಾರವನ್ನು, ನಿನ್ನೆದು ಮೊನ್ನೆದು ಆಹಾರವನ್ನು ಹೊಸದಾಗಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೂ ಇಂಥದ್ದು ಬರುವ ಸಂದರ್ಭ ಇರುತ್ತೆ. ಕಲುಷಿತವಾದಂತಹ ನೀರಿನಿಂದಲೂ ಬರುವಂಥ ಸಂದರ್ಭ ಇರುತ್ತೆ. ಮಕ್ಕಳಲ್ಲಿ ನಮ್ಮ ದೇಹದಲ್ಲಿ, ಎಲ್ಲರ ದೇಹದಲ್ಲಿಯೂ 60% ನೀರಿನಂಶವೇ ಇರುತ್ತದೆ. ಆದರೆ ಮಕ್ಕಳಲ್ಲಿ ಅದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ 70-80% ಇರ್ತದೆ. ಸೊ ಮಕ್ಕಳಲ್ಲಿ ನೀರಿನ ಅಂಶ ದೇಹದಲ್ಲಿ ಇರುವಂಥದ್ದು ಬಹಳ ಅಗತ್ಯ. ದೊಡ್ಡವ್ರಿಗಿಂತಲೂ ಮಕ್ಕಳಿಗೆ ಜಾಸ್ತಿ ಅಗತ್ಯ ಇದೆ, ಅದಕ್ಕೆ ಮಕ್ಕಳ ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಸೊ ಈ ನಿರ್ಜಲೀಕರಣ ಆದಾಗ ಮಕ್ಕಳಲ್ಲಿ ಬೇಗನೆ ರಕ್ತದೊತ್ತಡ ಕಡಿಮೆಯಾಗಿ ಬಿಡುವಂಥದ್ದು, ನಾಡಿ ಬಡಿತ ಕ್ಷೀಣವಾಗಿ ಬಿಡುವಂಥದ್ದು, ಹೃದಯ ವೈಫಲ್ಯ ಆಗುವಂಥದ್ದು, ಅದಕ್ಕೆ ಮೊದಲು ಈ ಕಿಡ್ನಿ ವೈಫಲ್ಯ ಆಗುವಂಥದ್ದು, ಇಂಥವೆಲ್ಲ ತೊಂದರೆಗಳು ಬರೋದರಿಂದ ಮಕ್ಕಳಲ್ಲಿ ಕಾಂಪ್ಲಿಕೇಶನ್ಸ್ ಜಾಸ್ತಿ. ಸೊ ಬೇಗ ಮಕ್ಕಳಲ್ಲಿ ಅದಕ್ಕೆ ಮಾರಣಾಂತಿಕವಾಗಿ ಕಾಣಿಸ್ಕೊಳ್ಬಹುದು. ಈಗ 100 ಜನರ ಮಕ್ಕಳಲ್ಲಿ
ಈ ಅತಿಸಾರದ ಭೇದಿ ಅಧಿಕವಾದರೆ 10-20 ಮಕ್ಕಳಲ್ಲಿ ಅದು ಮರಣಕ್ಕೆ ಕಾರಣವಾಗ್ಬೋದು. ಅದೇ ದೊಡ್ಡವರಲ್ಲಿ ನೋಡಿದರೆ ಅದು ಕೇವಲ ಒಬ್ಬರಿಗೆ ಇಲ್ಲ ಇಬ್ಬರಿಗಷ್ಟೇ ಕಾರಣವಾಗ್ಬೋದು. ಯಾಕಂದರೆ ಮಕ್ಕಳಲ್ಲಿ ನಿರ್ಜಲೀಕರಣದಿಂದಾಗಿ ಬಹಳ ಬೇಗನೆ ಬೇರೆ ಬೇರೆ ತೊಂದರೆಗಳು ಕಾಣಿಸ್ಕೊಳ್ತವೆ. ಹಾಗಾಗಿ ಮಕ್ಕಳಲ್ಲಿ ನಾವು ವಿಶೇಷವಾದಂತಹ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಸರಿ ಸರಿ. ಇನ್ನು ಈಗ ಈ ತೆರೆದಿಟ್ಟ ಆಹಾರ ಪದಾರ್ಥಗಳ ಸೇವನೆ, ಅದು ಬೀದಿಗಳಲ್ಲಿ, ಪೇಟೆ ಪಟ್ಟಣಗಳಲ್ಲಾದರೆ ಅಂಗಡಿಗಳಲ್ಲಿ ಅಥವಾ ಇನ್ನೊಂದು ಕಡೆ, ಅಲ್ಲೂ ಅಂದರೆ ಅವರನ್ನು ದೂರುವ ಹಾಗಿಲ್ಲ, ಅಲ್ಲೂ ಅವರು ಅಜಾಗ್ರತೆ ವಹಿಸ್ತಾರೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿರುವುದಿಲ್ಲ. ಇನ್ನು ತಿಳುವಳಿಕೆ ಇಲ್ಲದೆ ಮಕ್ಕಳು ಕೂಡ ಅದನ್ನು ಹೆಚ್ಚು ತೆಕ್ಕೊಳ್ಳುವಂಥದ್ದು, ಸೇವಿಸುವಂಥದ್ದು ಜಾಸ್ತಿ. ಇದರಿಂದಾಗಿ ಕೆಲವು ಸತಿ ಆಕಸ್ಮಿಕವಾಗಿ ಇಂತಹ ರೋಗಗಳು ಬರುವಂಥದ್ದು ಇದೆಯಾ? ಖಂಡಿತವಾಗಿ. ಯಾಕಂತ ಹೇಳಿದರೆ, ಒಂದು ನಾನೀಗಾಗಲೇ ಹೇಳಿದೆ, ಆಹಾರ ತಯಾರಿಕೆಯಲ್ಲಿ ಉಪಯೋಗಿಸುವಂಥ ನೀರು ಮುಖ್ಯ. ಆಮೇಲೆ ನಾವು ತಯಾರಿಸಿದಂಥ ಆಹಾರವನ್ನು ಅಷ್ಟು ಜಾಗರೂಕತೆಯಿಂದ ಅದನ್ನು ರಕ್ಷಿಸಿ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗ್ತದೆ. ಈಗ ನೀವು ಈಗಾಗಲೇ ಒಂದು ಒಳ್ಳೆಯ ಪ್ರಶ್ನೆ ಎತ್ಕೊಂಡಿದ್ದೀರಿ. ಈ ರಸ್ತೆ ಬದಿಯಲ್ಲಿ ನಾವು ನೋಡ್ತೀವಿ. ಯಾಕಂತ ಹೇಳಿದರೆ, ಈಗ ರಸ್ತೆ ಬದಿಯಲ್ಲಿ ಬಗೆ ಬಗೆಯ ತಿಂಡಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಇಟ್ಟಾಗ ಅದಕ್ಕೆ ಮೊದಲು ಆಕರ್ಷಿತರಾಗುವುದು ಮಕ್ಕಳು ಆಕರ್ಷಿತರಾಗ್ತಾರೆ. ಮಕ್ಕಳು ತಂದೆ ತಾಯಿಗಳಲ್ಲಿ ರಚ್ಚೆ ಹಿಡಿತಾರೆ, ನನಗೆ ಅದನ್ನು ತೆಗೆಸಿ ಕೊಡಲೇಬೇಕು ಅಂತ. ಮೊದಲಿಗೆ ತಂದೆ ತಾಯಿಗಳು ಹೇಳ್ತಾರೆ, ಬೇಡ, ಅದು ಅಸುರಕ್ಷಿತವಾಗಿದೆ, ತೊಂದರೆ ಉಂಟಾಗ್ಬೋದು. ಆದರೆ ಮಕ್ಕಳು ಕೇಳೋದಿಲ್ಲ. ಮತ್ತೆ ಮತ್ತೆ ಹಠ ಮಾಡಿದಾಗ ಸರಿ ಇದೇ ಒಂದು ಸಲ ಇನ್ನು ತೆಗೆಸಿಕೊಡೋದಿಲ್ಲ ಅಂತ ಪ್ರತಿ ಸಲ ತೆಗೆಸಿಕೊಡ್ತಾ ಇರ್ತಾರೆ. ಆದರೆ ಇದರಲ್ಲಿ ನೀವು ಹೇಳಿದ್ರಿ, ಅದು ಮೊದಲು ಒಂದು ತೆರೆದಿಟ್ಟಿದ್ದ ಆಹಾರವಾಗಿರುತ್ತೆ. ಸೊ ಅದರಲ್ಲಿ ಈ ವೆಕ್ಟರ್ ಅಂತ ಹೇಳ್ತೀವಿ. ವೆಕ್ಟರ್ ಅಂತ ಹೇಳಿದರೆ ಅದು ನೊಣ ಇರ್ಬೋದು, ಇಲ್ಲ ಸೊಳ್ಳೆ ಇರಬಹುದು, ಇಲ್ಲ ಬೇರೆ ಬೇರೆ ಈ ಹಾರಾಡುವಂಥ ಜೀವಿಗಳಿರ್ಬೋದು. ಅವುಗಳು ಏನು ಮಾಡುತ್ತೆ ಅಂತ ಹೇಳಿದರೆ, ಅಶುದ್ಧವಾದ ಜಾಗದಲ್ಲಿ ಕೂತ್ಕೊಂಡು ಆಮೇಲೆ ಈ ತಿಂಡಿ ತಿನಿಸುಗಳ ಮೇಲೆ ಕೂತ್ಕೊಳ್ಳುತ್ತೆ. ಸೊ ಅದರ ಕಾಲುಗಳಲ್ಲಿ ಅಶುದ್ಧ ಪ್ರದೇಶದಿಂದ ಏನು ಕಶ್ಮಲ್ಗಳನ್ನ ತಂದಿರ್ತೇವೆ, ಈ ಆಹಾರಕ್ಕೆ ಅವು ಸೇರಿಸಿಬಿಡ್ತವೆ. ಅಂಥ ಆಹಾರವನ್ನು ಸೇವಿಸಿದಾಗ ಖಂಡಿತವಾಗಿಯೂ ಈ ಕಾಲರಾ ಮತ್ತು ಟೈಫಾಯ್ಡ್ ಇಂತಹ ಹಲವು ಕಾಯಿಲೆಗಳು ಇಂತಹ ಅಸುರಕ್ಷಿತವಾದ ಆಹಾರವನ್ನು ಸೇವಿಸುವುದರಿಂದಲೇ ಉಂಟಾಗುತ್ತೆ. ಸರಿ ಸರಿ. ಅಂತೂ ಒಟ್ಟು ನಾವು ಈಗ ಈ ಸ್ವಚ್ಛತೆ ನೈರ್ಮಲ್ಯ ಇದು ನಾವು ನಮ್ಮ ಮನೆಯಿಂದಲೇ ಆರಂಭ ಆಗಬೇಕು ಅಂತ ಹೇಳುವಂಥದ್ದು ಇದು ಎಲ್ಲ ಕಡೆಗೂ ಅನ್ವಯ ಆಗ್ತದೆ. ಖಂಡಿತವಾಗಿ. ಈಗ ಮಕ್ಕಳಲ್ಲಿ ಇನ್ನೂ ಒಂದು ಮುನ್ನೆಚ್ಚರಿಕೆ ನಾವು ವಹಿಸಬೇಕು ಅಂತ ಹೇಳಿದರೆ, ಕೆಲವೊಮ್ಮೆ ನಮ್ಮ ಮನೆಯ ಪಕ್ಕದಲ್ಲಿ ನಮಗೆ ನೀರಿನ ಅಗತ್ಯಕ್ಕೋಸ್ಕರ ಏನೋ ನೀರಿನ ಹೊಂಡವನ್ನು ಮಾಡ್ಕೊಂಡು ಇಟ್ಟಿರ್ತೀವಿ. ಎಷ್ಟೊಂದು ಸಲ ಮಕ್ಕಳುಗಳು ಆಟ ಆಡ್ತಾ ಹೋಗಿ ಆ ಹೊಂಡಕ್ಕೆ ಬಿದ್ದು ಬಿಡುವಂಥದ್ದು, ಶ್ವಾಸಕೋಶಕ್ಕೆಲ್ಲ ನೀರು ತುಂಬಿಕೊಂಡು ಡ್ರೌನಿಂಗ್ ಅಂತ. ಆವಾಗಲೂ ಅಷ್ಟೇ, ಅದು ಶುದ್ಧವಾದ ನೀರಾಗಿದ್ದರೆ 1-2 ದಿನದಲ್ಲೇ ಮಕ್ಕಳು ಆರೋಗ್ಯವಂತರಾಗಲಿಕ್ಕೆ ಅವಕಾಶ ಇರುತ್ತೆ. ಅದೇ ಅದು ಅಶುದ್ಧವಾದ ನೀರಾಗಿ ಶ್ವಾಸಕೋಶಕ್ಕೆಲ್ಲ ಹೋಗಿಬಿಟ್ರೆ ನ್ಯುಮೋನಿಯಾದಂತಹ ಭಯಂಕರ ತೊಂದರೆಗಳು ಉಂಟಾಗಿ ಎಷ್ಟೋ ಸಲ ಅದು ಮರಣಕ್ಕೆ ಕಾರಣವಾಗಬಹುದು. ಹಾಗಾಗಿ ನಮ್ಮ ಮನೆಯ ಸುತ್ತಮುತ್ತ ನಾವು ನೀರನ್ನು ಸಂಗ್ರಹಿಸಿ ಇಡುವಾಗಲೂ ಒಂದು ಮಕ್ಕಳು ಅದಕ್ಕೆ ಬೀಳದ ಹಾಗೆ ಜಾಗ್ರತೆಯನ್ನು ವಹಿಸಬೇಕು. ಮತ್ತು ಎರಡನೇದಾಗಿ ಅಂತಹ ನೀರನ್ನು ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಅಂಥ ನೀರನ್ನು ಸಹ ನಾವು ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು. ಧನ್ಯವಾದ ಡಾಕ್ಟರ್. ಇದುವರೆಗೆ ಈ ಸ್ವಚ್ಛತೆ ನೈರ್ಮಲ್ಯ, ನಮ್ಮ ಕುಡಿಯುವ ನೀರು, ಶುದ್ಧ ಕುಡಿಯುವ ನೀರು, ಇದಕ್ಕಿರುವಂತಹ ಒಂದು ಸಂಬಂಧ ಮತ್ತು ಇದರಲ್ಲಿ ಇದ್ದಂತಹ ವ್ಯತ್ಯಯದಿಂದ ಏನೇನು ಸಮಸ್ಯೆಗಳಾಗ್ತದೆ ಅನ್ನೋದರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ರೆ. ನಮಸ್ಕಾರ. ಶ್ರೋತೃಗಳಿಗೆಲ್ಲ ಇನ್ನೊಮ್ಮೆ ನಮಸ್ಕಾರ. ಸ್ವಚ್ಛತೆಯ ಬಗ್ಗೆ ಎಲ್ಲರೂ ಅರಿವು ಮೂಡಿಸಿಕೊಂಡು ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ವರ್ತಿಸಿದಾಗ ಖಂಡಿತವಾಗಿಯೂ ನಾವು ಇನ್ನೂ ಹೆಚ್ಚು ಸುರಕ್ಷಿತವಾಗಿ ಇರಲಿಕ್ಕೆ ಸಾಧ್ಯ. ನಮಸ್ಕಾರ. ಕಲುಷಿತ ನೀರಿನಿಂದ ಉಂಟಾಗುವಂತಹ ಅನಾರೋಗ್ಯ ಪರಿಸ್ಥಿತಿ ಈ ಕುರಿತು ಇದುವರೆಗೆ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದ ಮಕ್ಕಳ ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಶ್ರೀಕಿರಣ್ ಹೆಬ್ಬಾರ್ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ. ಇದು ಇಂದಿನ ರೇಡಿಯೋ ಸರಣಿ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ.